ವಂದನೆಗಳು. ನಾನು ಈ ಕಥೆಯನ್ನು ಓದುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ. ಈ ಕಥೆಯ ಹೆಸರು ಪಂಚತಂತ್ರ ಕಥೆಗಳು. ಇದನ್ನು ಬರೆದವರು ರಾಜೇಶ್ವರಿ ಜಯಕೃಷ್ಣ. ಇದರಲ್ಲಿ ಸಾಕಷ್ಟು ಕಥೆಗಳಿವೆ. 1ನೇ ಕಥೆಯ ಹೆಸರು ಹಣೆಬರಹ. 7ನೇ ಕಥೆಯ ಹೆಸರು ಮರ್ಜಾಲ್ ಸನ್ಯಾಸ. ಗಾಳಿಗೋಪುರ, ಕಾಗೆ ಮತ್ತು ಕೃಷ್ಣ ಸರ್ಪ, ಹಾವು ಮತ್ತು ಮುಂಗುಸಿ, ಚಂದ್ರ ಸರೋವರದಲ್ಲಿ, ಅಪಾಯಕಾರಿಯ ಕಥೆ, ಸಿಂಹ ಸಾಕಿದ ನರಿ, ದುರಾಸೆ, ಇಲ್ಲಿ ತಿಂದ ಕಪ್ಪಿನ, 3 ಗೆಳೆಯರು, ಬಿತ್ತಿದಂತೆ ಬೆಳೆ, ಒಗ್ಗಟ್ಟಿನಲ್ಲಿ ಬಲವಿದೆ, ದುರದೃಷ್ಟಿ, ಮೂರ್ಖ, ದೊಡ್ಡ ನರಿ, ಏಡಿ ಮತ್ತು ಬಕ, ಒಗಸನ ಕತ್ತೆ, ನಾವೆಲ್ಲರೂ ಗೆಳೆಯರು, ಚತುರಮಲ, ಆಲಿಯಾಸದ ಇಲಿಗಳು, ಗೆಳೆತನ, ಕಟ್ಟೆಕೊರ, ಮಂಗಗಳು, 3 ಟಕ್ಕರು, ಸಂಕಟ ಬಂದಾಗ, ಆಮೆಯ ಮೂರ್ಖತನ, ನಿಪುಣ ನರಿ, ಅಗಸನ ಕತ್ತೆ ಮತ್ತು ನಾಯಿ, ಕೋಪಿಷ್ಟ ರಾಜ, ನಾಯಕನ ಜಾಣತನ, ಕೆಟ್ಟವರು ಸಂಘ, ಇರುವೆಯು ಪಾರಿವಾಳು, ಕುಬ್ಜ ಪಿಶಾಚಿ, ಭಯದ ಮೊಲ, ಸಿಂಹಿಣಿಯ ಗೆಳೆತನ, ಕೋತಿಗಳ ಸಹಾಯ, ಅಹಂಕಾರದ ಆನೆ, ಮೀನುಗಳ ಜಗಳ, ಮೂರ್ಖ ಸಿಂಹ, ಕೋತಿಗಳ ಮತ್ತು ಗಂಟೆ, ಹಾವು ಮತ್ತು ಇಲಿ, ಸೊಳ್ಳೆ ತಿಗಣಗಳ ಗೆಳೆತನ, ಸಿಂಹ ಮತ್ತು ಮನುಷ್ಯರ ಗೆಳೆತನ. ಇದರ 43 ಕಥೆಗಳು ಇವೆ. ನಾವು ಇದನ್ನು ಏಕೆ ಕಂಡು ಹಿಡಿಯಬೇಕೆಂದರೆ ಅದರ ಪುಟ್ಟ ಸಂಖ್ಯೆಯನ್ನು ನೋಡಿ ಕಂಡು ಹಿಡಿಯಬೇಕು. ಈಗ ನಾನು ಕಾಗೆ ಮತ್ತು ಕೃಷ್ಣ ಸರ್ಪ ಕಥೆಯನ್ನು ತೆಗೆಯುತ್ತೇನೆ. ಅದರ ಪುಟ್ಟ ಸಂಖ್ಯೆ 21. ನೋಡಿ, ಆ ಕಥೆ ಇಲ್ಲಿದೆ.